ಇವಳ ಹೆಸರು ಸ್ವಾತಿ. ಸ್ವಾತಿ ತಾನು ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು, ಇಂಡಿಪೆಂಡೆಂಟ್ ಆಗಿರಬೇಕು, ಈ ಥರ ತುಂಬಾನೇ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾಳೆ. ಒಬ್ಳು ಹುಡುಗಿ ಎಷ್ಟೇ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ರು ಒಂದಲ್ಲ ಒಂದು ಸಮಯ ಮದುವೆ ಅಥವಾ ಕರಿಯರ್ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾದಂಥ ಸಂದರ್ಭ ಬಂದೇ ಬರುತ್ತೆ. ಅಂಥದ್ದೇ ಸಂದರ್ಭ ಈಗ ಸ್ವಾತಿ ಜೀವನದಲ್ಲೂ ಬಂದಿರುತ್ತೆ. ಸ್ವಾತಿ ಕಾಲೇಜಲ್ಲಿ ಅವಳ ಸೀನಿಯರ್ ಆಗಿದ್ದಂಥ ಅಕ್ಷಯ್ ಹೆಣ್ಣನ್ನ ಕೇಳೋಕ್ಕೋಸ್ಕರ ತನ್ನ ತಂದೆ ತಾಯಿನ ಕರ್ಕೊಂಡು ಸ್ವಾತಿ ಮನೆಗೆ ಬಂದಿರ್ತಾನೆ. ಸ್ವಾತಿ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಹೊರಗಡೆ ಆಗ್ತಾ ಇರೋ ಮಾತುಕತೆನ ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಕ್ಷಯ್ ಅವಳ ಹಿಂದೆಯಿಂದ ಬಂದು ನಿಂತ್ಕೊಳ್ತಾನೆ. ಸ್ವಾತಿ, ಅಕ್ಷಯ್ ನೀವು? ಸ್ವಾತಿ, ನೀನು ಏನು ಯೋಚನೆ ಮಾಡ್ತಿರ್ತೀಯಾ? ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಗೊತ್ತು. ಅದಕ್ಕೆ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದ್ರೆ ನಿನಗೆ ಚೆನ್ನಾಗಿ ಓದಬೇಕು, ಒಂದು ಒಳ್ಳೆ ಕೆಲಸ ತಗೋಬೇಕು ಅಂತೆಲ್ಲ ತುಂಬ ಆಸೆ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಮದುವೆ ಆಗಿಬಿಟ್ರೆ ಆಮೇಲೆ ಹೇಗೋ ಏನೋ, ನನಗೆ ಓದೋಕ್ಕಾಗುತ್ತೋ ಇಲ್ವೋ, ಕೆಲಸಕ್ಕೆ ಹೋಗೋಕ್ಕಾಗುತ್ತೋ ಇಲ್ವೋ, ಇದೇ ತಾನೇ ನಿನ್ನ ತಲೆಯಲ್ಲಿ ಓಡ್ತಾ ಇರೋದು. ಹೌದು. ನೋಡು, ನೀನು ಅಂಥ ಯಾವ ಭಯನೂ ನಿನ್ನ ತಲೆಯಲ್ಲಿ ಇಟ್ಕೋಬೇಡ. ಹೌದು, ನಾನು ಇದ್ದಕ್ಕಿದ್ದ ಹಾಗೆ ಸಂಬಂಧ ಮಾತುಕತೆಗೆ ನಿಮ್ಮ ಮನೆಗೆ ಯಾಕೆ ಬಂದಿದ್ದೀನಿ ಅಂತ ನಿನಗೆ ಗೊತ್ತಾ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಕಾಲೇಜಲ್ಲಿ ಇದ್ದಾಗಲೂ ನಾನು ನೀವು ಜಾಸ್ತಿ ಮಾತಾಡೂ ಇಲ್ಲ, ಜಾಸ್ತಿ ಕ್ಲೋಸ್ ಆಗೂ ಇರಲಿಲ್ಲ. ಈಗ ನೀವಿರೋ ಒಳ್ಳೆ ಪೊಸಿಷನ್ಗೆ ಇನ್ನೂ ಎಂಥ ಸಂಬಂಧ ಬೇಕಾದರೂ ನಿಮಗೆ ಸಿಗುತ್ತೆ, ಎಂಥ ಹುಡುಗಿ ಬೇಕಾದರೂ ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡು ಬಿಡ್ತಾಳೆ. ಆದರೆ ನೀವು ಇದಕ್ಕಿದ್ದಾಗೆ ನಮ್ಮನೆಗೆ ಯಾರು ಬೇಕಾದರೂ ಒಪ್ಕೊಳ್ತಾರೆ ಅಂತ ನೀನು ಒಪ್ಕೊಳ್ಳೇಬೇಕು ಅಂತ ಏನಿಲ್ಲ. ನೀನು ಬೇಕಾದರೆ ನಿನಗಿಷ್ಟ ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೋದು. ನಾನು ನನ್ನ ತಂದೆ ತಾಯಿನ ಕರ್ಕೊಂಡು ನಿಮ್ಮನೆಗೆ ಸಂಬಂಧ ಮಾತುಕತೆಗೆ ಯಾಕೆ ಬಂದಿದ್ದು ಅಂತ ಹೇಳ್ತೀನಿ ಕೇಳು. ನಾನು ಕಾಲೇಜಿನಲ್ಲಿದ್ದಾಗಲೇ ನಿನ್ನನ್ನು ತುಂಬ ಗಮನಿಸ್ತಾ ಇದ್ದೆ. ಅದು ನಿನ್ನ ಗಮನಕ್ಕೆ ಬಂದಿಲ್ಲ. ದಿನೇ ದಿನೇ ನನಗೆ ನೀನು, ನಿನ್ನ ಆಲೋಚನೆಗಳು ತುಂಬ ಇಷ್ಟ ಆಗ್ತಾ ಹೋಯಿತು. ಆದರೆ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಳಕ್ಕಾಗಲಿಲ್ಲ. ಇತ್ತೀಚೆಗೆ ನನಗೆ ಗೊತ್ತಾಯಿತು ನಿಮ್ಮನೇಲಿ ನಿನಗೆ ಹುಡುಗನ್ನ ಹುಡುಕ್ತಾ ಇದ್ದಾರೆ ಅಂತ. ಅದನ್ನು ಕೇಳಿ ನನಗನ್ಸಿದ್ದೇನೆಂದರೆ, ನೀನು ಬೇರೆ ಯಾವುದೋ ಹುಡುಗನ ಮದುವೆ ಮಾಡಿಕೊಂಡ್ರೆ ಅವರು ನಿನ್ನ ಮದುವೆ ಆದಮೇಲೆ ನಿನ್ನ ಆಸೆ ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೋ ಇಲ್ವೋ. ಹಾಗಾಗಬಾರ್ದು. ನೀನು ಏನು ಆಸೆ ಪಟ್ಟಿದೆಯೋ ಅದನ್ನು ನಿನ್ನ ಜೀವನದಲ್ಲಿ ನೀನು ಮಾಡಬೇಕು. ಹೀಗೆ ಯೋಚನೆ ಮಾಡಿನೇ ನಾನು ನನ್ನ ತಂದೆ ತಾಯಿ ಹತ್ರ ಮಾತಾಡಿ ಅವ್ರನ್ನ ಒಪ್ಪಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ನೋಡಿ ಸ್ವಾತಿ, ನೀನು ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ನೀನು ನನ್ನನ್ನು ಮದುವೆ ಆದ್ರ ಮೇಲೂ ನೀನು ಈಗ ಹೇಗಿದೆಯೋ ಹಾಗೇ ಇರ್ಬೋದು. ಮದುವೆ ಆದಮೇಲೂ ನೀನು ಓದನ್ನು ಮುಂದುವರಿಸು, ನೀನು ಕೆಲಸಕ್ಕೆ ಸೇರ್ಬೋದು. ನಿನಗೆ ಏನು ಸಾಧನೆ ಮಾಡಬೇಕು ಅಂತಿದೆಯೋ ಅದನ್ನು ಮಾಡ್ಬೋದು. ಪ್ರತಿಯೊಂದಕ್ಕೂ ನನ್ನ ಸಹಕಾರ ಬೆಂಬಲ ನಿನಗೆ ಇದ್ದೇ ಇರುತ್ತೆ. ನಾನು ಅಷ್ಟೇ ನಿನ್ನನ್ನು ಜೀವನದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ನೋಡಬೇಕು ಅಂತ ಆಸೆ ಪಡ್ತೀನಿ. ಇನ್ನೂ ಹೇಳಬೇಕಂದ್ರೆ ಜೀವನದಲ್ಲಿ ನೀನು ನನಗಿಂತನೂ ಎತ್ತರಕ್ಕೆ ಬೆಳಿಬೇಕು ಅಂತ ನಾನು ಆಸೆ ಪಡ್ತೀನಿ. ಇದನ್ನ ಕೇಳಿ ಸ್ವಾತಿಗೆ ತುಂಬಾನೇ ಖುಷಿ ಆಗುತ್ತೆ. ಸರಿ, ಎಲ್ಲರೂ ಕಾಯ್ತಾ ಇರ್ತಾರೆ, ನಡಿ ಹೋಗೋಣ. ನಮಗಂತೂ ಸ್ವಾತಿ ತುಂಬ ಇಷ್ಟ ಆದ್ಲು, ತುಂಬ ಮುದ್ದಾಗಿದ್ದಾಳೆ. ನನಗೆ ನನ್ನ ಮಗನ ಸೆಲೆಕ್ಷನ್ ಬಗ್ಗೆ ಮೊದಲೇ ನಂಬಿಕೆ ಇತ್ತು. ಮತ್ತೆ ನಮ್ಮ ಸ್ವಾತಿ, ಏನು ಓದಿದ್ಯಾ, ಮುಂದೆ ಏನು ಮಾಡಬೇಕು ಅಂತ ಇದೆಯಾ? ನನಗೆ ನಿನ್ನ ಬಗ್ಗೆ ಎಲ್ಲ ನನ್ನ ಮಗ ಆಗಲೇ ಹೇಳಿದ್ದಾನೆ, ಆದರೂ ನಿನ್ನ ಬಾಯಲ್ಲೇ ಕೇಳಬೇಕು ಅನ್ನೋ ಕುತೂಹಲ ಅಷ್ಟೆ. ಆಂಟಿ, ನಾನು MBA ಓದ್ತಾ ಇದ್ದೀನಿ. ಈಗ ಫಸ್ಟ್ ಇಯರಲ್ಲಿದ್ದೀನಿ. ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗ್ತಿದ್ದ ಹಾಗೆ ನನಗೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ನನಗೆ ತುಂಬಾ ನಂಬಿಕೆ ಇದೆ. ಚೆನ್ನಾಗಿ ಓದಿ ಒಂದು ದೊಡ್ಡ MNC ಕಂಪನಿನಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ನನ್ನ ಆಸೆ. ಭಾಳ ಒಳ್ಳೆ ಯೋಚನೆ ಅಮ್ಮ, ನನಗಂತೂ ತುಂಬ ಖುಷಿ ಆಯಿತು. ನನಗೂ ಇಂಥ ದೊಡ್ಡ ದೊಡ್ಡ ಆಸೆ ಕನಸುಗಳಿರುವಂಥ ಮಗಳಿರಬೇಕಿತ್ತು ಅಂತ ತುಂಬ ಆಸೆ ಪಟ್ಟಿದ್ದೆ. ಹೋಗಲಿ, ಮಗಳಿಲ್ಲ ಅಂದ್ರೇನು, ನನ್ನ ಮಗ ಸೊಸೆ ರೂಪದಲ್ಲಿ ನನಗೆ ಒಬ್ಳು ಮಗಳನ್ನ ಕರ್ಕೊಂಡು ಬರ್ತಾ ಇದ್ದಾನಲ್ಲ, ಅದೇ ಸಂತೋಷ. ಇದನ್ನೆಲ್ಲ ಕೇಳಿ ಸ್ವಾತಿಗೆ ತುಂಬ ಖುಷಿ ಆಗುತ್ತೆ. ಅವಳಿಗೆ ಯಾವ ರೀತಿಯ ಗಂಡನ ಮನೆ ಬೇಕು ಅಂತ ಆಸೆ ಪಟ್ಟಿರ್ತಾಳೋ ಅದೇ ಥರನೇ ಸಿಕ್ಕಿರುತ್ತೆ. ಎಲ್ಲರೂ ಖುಷಿ ಖುಷಿಯಿಂದ ಒಪ್ಕೊಂಡ್ಮೇಲೆ ಮದುವೆಗೆ ಏನು ತಡ ಆಗೋದೇ ಇಲ್ಲ. ಸ್ವಲ್ಪ ಸಮಯದಲ್ಲೇ ಅಕ್ಷಯ್ ಮತ್ತೆ ಸ್ವಾತಿ ಮದುವೆ ಆಗುತ್ತೆ. ಮದುವೆ ಆಗಿ ಸ್ವಾತಿ ಗಂಡನ ಮನೆಗೆ ಬಂದು ಮೊದಲನೇ ದಿನ ತುಂಬಾ ಆರಾಮಾಗಿ ಕಳೆಯುತ್ತೆ. ಇಷ್ಟು ಬೆಳಗ್ಗೆ ಎದ್ದು ಸ್ವಾತಿ ಎಲ್ಲಿ ಹೋದ್ಲು? ಕಾಣಿಸ್ತಾನೆ ಇಲ್ವಲ್ಲ. ಹೆಂಡತಿನ ಹುಡುಕ್ತಾ ಅಕ್ಷಯ್ ರೂಮಿಂದ ಆಚೆ ಬರ್ತಾನೆ. ಅಮ್ಮ, ಸ್ವಾತಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಏನು ಅಂತ ಹೇಳಪ್ಪ, ಬೆಳಗ್ಗೆನೆ ಎದ್ದು ಅಡುಗೆ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ನೀನಾದರೂ ಅವಳಿಗೆ ಅರ್ಥ ಮಾಡಿಸೋ. ಇನ್ನು ಕೈಯಲ್ಲಿ ಹಚ್ಚಿರೋ ಮೆಹಂದಿ ಹೋಗಿಲ್ಲ, ಆಗ್ಲೇ ಅಡುಗೆ ಮನೆಗೆ ಹೋಗಿ ಪಾತ್ರೆ ತಿಕ್ತಾ ಇದ್ದಾಳೆ. ಈಗಲೇ ಇವಳು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಏನಿದೆ? ನೋಡಿ ಜನನಾದ್ರೂ ಏನಂತಾರೆ? ಹೌದಲ್ಲಮ್ಮ, ಮನೇಲಿ ಇದನ್ನೆಲ್ಲ ಮಾಡೋಕ್ಕೆ ಕೆಲಸದವರು ಇದ್ದಾರೆ. ಮತ್ತೆ ಇವಳು ಯಾಕೆ ಇದನ್ನೆಲ್ಲ ಮಾಡಬೇಕು? ತಡಿ, ಹೋಗಿ ಅವಳನ್ನೇ ವಿಚಾರಿಸ್ತೀನಿ. ಸ್ವಾತಿ, ಏನ್ರಿ, ಏನಾದರೂ ಬೇಕಿತ್ತಾ? ನನಗೇನು ಬೇಡ. ಇದೆಲ್ಲ ಏನು ಸ್ವಾತಿ? ಬೆಳಗ್ಗೆ ನೀನು ಕಿಚನಿಗೆ ಬಂದು ಏನು ಮಾಡ್ತಾ ಇದೀಯಾ?
ಇದಕ್ಕೆಲ್ಲ ಮನೇಲಿ ಕೆಲಸದವ್ರು ಇದ್ರೂ ನೀನೇ ಯಾಕಿದನ್ನೆಲ್ಲ ಮಾಡ್ತಾ ಇದೀಯಾ? ನಡಿ, ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಂತೆ ಬಾ. ನಾನು ಗೀತನ ಹತ್ರ ನಿನಗೆ ಟೀ ಮಾಡಿ ತಗೊಂಬರಕ್ಕೆ ಹೇಳ್ತೀನಿ. ನಡಿ ನೀನು ಮೊದಲು ಇಲ್ಲಿಂದ. ಅಯ್ಯೋ ಅಯ್ಯೋ, ಬೇಡ ರೀ, ಬೇಡ. ಮನೇಲಿ ಸೊಸೆ ಬಂದ್ಮೇಲೂ ಈ ಎಲ್ಲ ಕೆಲಸಗಳನ್ನ ಬೇರೆಯವ್ರ ಹತ್ರ ಮಾಡಿಸೋದು ಏನು ಚೆನ್ನಾಗಿರತ್ತೆ. ಅದನ್ನ ನೋಡಿ ಜನ ಏನನ್ನಲ್ಲ ಹೇಳಿ. ಇದು ನೀನು ಏನು ಮಾತಾಡ್ತಾ ಇದೀಯಾ ಸ್ವಾತಿ? ಇದಕ್ಕಿದ ಹಾಗೆ ನಿನಗೆ ಏನಾಯ್ತು? ನಿನಗೆ ಇದು ಯಾವುದೂ ಇಷ್ಟ ಇರಲಿಲ್ಲ ಅಲ್ವಾ? ಆದರೆ ಇವತ್ತು ನೋಡಿದ್ರೆ ಪಕ್ಕಾ ಒಬ್ಳು ಗೃಹಿಣಿ ಥರ ಆಡ್ತಾ ಇದೆಯಾ? ಅದೇನೇ ಇರಲಿ ನೋಡಿ, ನೀವೀಗ ನನಗೆ ಅತೀ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಕ್ಕೆ ಬರಬೇಡಿ. ನೀವು ಇಲ್ಲಿಂದ ಹೋಗಿ ನನಗೆ ಕೆಲಸ ಮಾಡಕ್ಕೆ ಬಿಡಿ. ನಾನು ಎಲ್ರಿಗೂ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ನೀವು ಹೋಗಿ ಫ್ರೆಶ್ ಆಗಿ ಬಂದ್ಬಿಡಿ. ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರುತ್ತೆ. ಏನಾಗಿದೆ ಇವಳಿಗೆ? ಪಕ್ಕ ಗೃಹಿಣಿ ಥರ ಸ್ವಾತಿ ಸರಿಯಾದ ಸಮಯಕ್ಕೆ ಎಲ್ಲರಿಗೂ ತಿಂಡಿ ರೆಡಿ ಮಾಡಿ ತಂದು ಎಲ್ಲರಿಗೂ ಬಡಿಸ್ತಾಳೆ. ಎಲ್ಲರೂ ತಿಂಡಿ ಮಾಡ್ತಾ ಇದ್ರೆ ಸ್ವಾತಿ ಮಾತ್ರ ಅಲ್ಲೇ ನಿಂತ್ಕೊಂಡು ಯಾರ್ಯಾರಿಗೆ ಏನೇನು ಬೇಕು ಅಂತ ಗಮನಿಸ್ತಾ ಇರ್ತಾಳೆ. ಸ್ವಾತಿ, ನೀನು ಬಮ್ಮ, ಕೂತ್ಕೊಂಡು ತಿಂಡಿ ತಿನ್ನು. ಮಾವ, ಸೊಸೆಯಾದವಳು ಈ ಥರ ಎಲ್ಲರ ಜೊತೆ ಕೂತ್ಕೊಂಡು ತಿಂಡಿ ತಿನ್ನೋದು ಶೋಭೆ ತರಲ್ಲ. ಮೊದಲು ನೀವೆಲ್ಲರೂ ತಿನ್ನಬೇಕು. ನಿಮ್ಮೆಲ್ರಿಗೂ ಬಡಿಸಿ ಆದಮೇಲೆ ನಾನು ತಿನ್ನಬೇಕು. ಮೊದಲು ನೀವೆಲ್ಲರೂ ತಿಂಡಿ ತಿನ್ನಿ, ನಾನು ಆಮೇಲೆ ತಿಂತೀನಿ. ಇನ್ನೂ ನಂದು ತುಂಬ ಕೆಲಸ ಬಾಕಿ ಇದೆ ಮಾವ. ಮಧ್ಯಾಹ್ನ ಊಟಕ್ಕೆ ಅಡುಗೆ ರೆಡಿ ಮಾಡಬೇಕು, ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಬೇಕು, ತಿಂಡಿ ತಿಂದಿದ್ದ ಪಾತ್ರೆಗಳಿದೆ. ಅಯ್ಯೋ ಮಾವ, ಹಾಲು ಕಾಯಿಸದೆ ಮರ್ತು ಹೋಗ್ಬಿಟ್ಟಿದ್ದೀನಿ. ಛೇ, ಇನ್ನೂ ಲೇಟ್ ಆಗಿಬಿಟ್ರೆ ಹಾಲು ಒಡೆದೋಗ್ಬಿಡುತ್ತಷ್ಟೇ. ಬೇಗ ಹೋಗಿ ನಾನು ಹಾಲು ಕಾಯಿಸ್ತೀನಿ. ತನ್ನ ಸೊಸೆಯ ಬದಲಾದ ಈ ರೂಪ ಅತ್ತೆಗೂ ಅರ್ಥ ಆಗ್ತಾ ಇರಲ್ಲ. ಹೆಂಡತಿ ಯಾಕೆ ಈ ಥರ ಬದಲಾಗಿದ್ದಾಳೆ ಅಂತ ಅಕ್ಷಯ್ಗೂ ಅರ್ಥ ಆಗ್ತಿರಲ್ಲ. 2 ದಿನ ಕಳೆದ ಮೇಲೆ ಅಕ್ಷಯ್ ಮದುವೆಗೆ ತಗೊಂಡಿದ್ದ ರಜಾ ಎಲ್ಲ ಮುಗಿದು ಅವನು ವಾಪಸ್ ಆಫೀಸಿಗೆ ಹೊರಡ್ತಾನೆ. ಬ್ಯಾಕ್ ಟು ವರ್ಕ್. ಸ್ವಾತಿ, ನಾನಿವತ್ತು ಆಫೀಸಿಗೆ ಹೋಗ್ತಾ ಇದ್ದೀನಿ. ನೀನು ಅಷ್ಟೇ, ಇನ್ಮೇಲೆ ನಿನ್ನ ಹೆಚ್ಚಿನ ಗಮನ ಓದೋದ್ರ ಕಡೆನೇ ಕೊಡಬೇಕು. ನಾಳೆನೇ ನೀನು 3rd ಸೆಮಿಸ್ಟರ್ಗೆ ಜಾಯ್ನ್ ಆಗಿಬಿಡು. ಸ್ವಾತಿ, ಇನ್ಮೇಲೆ ಮಾತ್ರ ನೀನು ಓದೋದ್ರ ಕಡೆ ತುಂಬಾ ಗಮನ ಕೊಡಬೇಕು. ನೀನು ಒಳ್ಳೆ ಪರ್ಸೆಂಟೇಜ್ ತಗೊಳ್ಳೇಬೇಕು. ಆಗ ಮಾತ್ರ ನಿನ್ನ ಆಸೆ ಪ್ರಕಾರ ಒಳ್ಳೆ ಕಂಪನಿನಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. ಹಾಂ, ಸರಿ, ನೀವು ಹೊರಡಿ, ನಿಮಗೆ ಲೇಟ್ ಆಗುತ್ತೆ. ಸರಿ. ಸ್ವಾತಿಲಿ ಏನೋ ಬದಲಾವಣೆ ಆದಾಗ ನನಗನ್ನಿಸ್ತಾ ಇದೆ. ಮೊದಲಿದ್ದ ಹಾಗಂತೂ ಅವಳಿಲ್ಲ. ಸ್ವಾತಿಯಲ್ಲಿ ತಾನು ಗಮನಿಸಿರೋ ಬದಲಾವಣೆ ಬಗ್ಗೆ ಅಕ್ಷಯ್ ತನ್ನ ಸ್ನೇಹಿತನ ಹತ್ರ ಹೇಳ್ತಾನೆ. ನೀನೊಳ್ಳೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ? ಈ ಥರ ಎಲ್ಲ ಆಗುತ್ತೆ ಕಣೋ, ಸಹಜ. ಮದುವೆಯಾಗಿ ಹೆಣ್ಮಕ್ಳು ಗಂಡನ ಮನೆಗೆ ಬರ್ತಿದ್ದ ಹಾಗೆ ಅಲ್ಲಿ ಜವಾಬ್ದಾರಿಗಳೆಲ್ಲ ಬರುತ್ತೆ ನೋಡು. ಬರ್ತಿದ್ದ ಹಾಗೆ ಅವ್ರದ್ದೆಲ್ಲ ಆಂಬಿಷನ್ಸ್ ಏನಿರುತ್ತಲ್ಲ ಅದೆಲ್ಲ ಹೊರಟೆ ಹೋಗ್ಬಿಡುತ್ತೆ. ಗಂಡ, ಅತ್ತೆ, ಮಾವ, ಮಕ್ಕಳು, ಮನೆ ಅಂಥೇಳಿ ಇದನ್ನೇ ತಮ್ಮ ಜೀವನ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಲ್ಲ ಇಲ್ಲ, ಸ್ವಾತಿ ವಿಷಯದಲ್ಲಿ ಈ ಥರ ಆಗೋಕ್ಕೆ ನಾನು ಅವಕಾಶ ಕೊಡಲ್ಲ. ಈ ರೀತಿಯಾಗಿ ಸ್ವಾತಿ ಜೀವನ ಮಾಡೋದು ನನಗಿಷ್ಟ ಇಲ್ಲ. ಅಂಥ ಸ್ವಾತಿನ ನಾನು ಇಷ್ಟಪಟ್ಟೇ ಇಲ್ಲ. ನಾನು ಇಷ್ಟಪಟ್ಟಿರೋ ಸ್ವಾತಿ ಜೀವನದಲ್ಲಿ ತುಂಬಾ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡವಳು. ಜೀವನದಲ್ಲಿ ತಾನು ಏನಾದರೂ ಆಗಬೇಕು ಅಂತ ಆಸೆ ಪಟ್ಟವಳು. ಇಲ್ಲ, ನಾನು ಅವಳಿಗೆ ಎನ್ಕರೇಜ್ ಮಾಡ್ತೀನಿ, ಅವಳನ್ನು ಮೋಟಿವೇಟ್ ಮಾಡ್ತೀನಿ. ಆಫೀಸಲ್ಲಿ ಅಕ್ಷಯ್ ಹೇಗೆ ಹೆಂಡತಿ ಬಗ್ಗೆ ಯೋಚನೆ ಮಾಡ್ತಿರ್ತಾನೋ, ಮನೇಲಿ ಅತ್ತೆ ಕೂಡ ಸೊಸೆ ಬಗ್ಗೆ ಅದೇ ರೀತಿ ಯೋಚನೆ ಮಾಡ್ತಿರ್ತಾಳೆ. ಏನ್ ಮಾಡ್ತಾ ಇದೀಯ ಸ್ವಾತಿ ನೀನು? ಇಡೀ ದಿನ ಬರೀ ಮನೆ ಕೆಲಸದಲ್ಲೇ ಮುಳುಗಿ ಹೋಗಿರ್ತೀಯ. ಜೀವನದಲ್ಲಿ ನೀನು ಮಾಡ್ಬೇಕು ಅನ್ಕೊಂಡಿದ್ದು ಇದೇನಾ? ಜೀವನ ಪೂರ್ತಿ ಇದೇ ತರ ಬರೀ ಮನೆ ಕೆಲಸ ಮಾಡ್ಕೊಂಡೇ ಇರಬೇಕು ಅಂತ ಅನ್ಕೊಂಡಿದ್ಯಾ? ಜೀವನದಲ್ಲಿ ನೀನು ಏನಾದರೂ ಆಗ್ಬೇಕು, ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅನ್ನೋದಿಲ್ವಾ ನಿನಗೆ? ಮೊದಲೆಲ್ಲ ನೀನು ಹೇಳ್ತಾ ಇದ್ದದನ್ನ ಮರ್ತೇ ಬಿಟ್ಟಿಯಾ? ಅಷ್ಟಕ್ಕೂ ಮನೆ ಕೆಲಸಗಳನ್ನ ಮಾಡಕ್ಕೆ ಕೆಲಸದವರಿದ್ದಾರೆ. ನೀನೇ ಮಾಡ್ಬೇಕಾ ಇದನ್ನೆಲ್ಲ? ನಿನ್ನ ಬ್ಯಾಗ್ನಲ್ಲಿ ಇಟ್ಟಿದ್ದ ಪುಸ್ತಕಗಳನ್ನೆಲ್ಲ ತೆಗೆದು ನಾನು ನಿನ್ನ ರೂಮಲ್ಲಿ ಜೋಡಿಸಿಟ್ಟಿದ್ದೀನಿ. ಈಗ ಸೀದಾ ಹೋಗಿ ಓದ್ತಾ ಕೂತ್ಕೋಬೇಕು. ಇನ್ನೊಂದು 2-3 ತಾಸು ನೀನು ರೂಮಿಂದ ಆಚೆ ಬರೋ ಹಾಗಿಲ್ಲ. ಹೌದು ಸ್ವಾತಿ, ಅಮ್ಮ ಸರಿಯಾಗಿ ಹೇಳ್ತಾ ಇದ್ದಾರೆ. ನಡಿ, ಓದ್ಕೋ ಹೋಗು. ನೋಡು, ಯಾವ ಹೆಣ್ಮಕ್ಳು ಜೀವನದಲ್ಲಿ ಇಂಡಿಪೆಂಡೆಂಟ್ ಆಗಿರಲ್ವೋ ಅವ್ರಿಗೆ ಯಾವುದೇ ಗೌರವನೂ ಇರೋದಿಲ್ಲ, ತಿಳ್ಕೊ. ನಡಿ, ಓದ್ಕೋ ಹೋಗು. ಮನೆ ಕೆಲಸ ಇನ್ನೇನೇ ಇದ್ರೂ ನನ್ನ ಕೆಲಸದವ್ರ ಹತ್ರ ಮಾಡಿಸ್ತೀನಿ, ಹೋಗು. ಸೊಸೆನ ಓದ್ಕೋ ಅಂತ ರೂಮ್ ಒಳಗಡೆ ಕಳಿಸಿ ಅತ್ತೆ ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ತಾಳೆ. ನೋಡ್ ಸ್ವಾತಿ, ಇನ್ನೊಂದು 2 ತಾಸು ನಂತರನೇ ನಾನು ಬಾಗ್ಲು ತೆಗಿಯೋದು. ಅಲ್ಲಿವರೆಗೂ ಸುಮ್ಮನೆ ಕುತ್ಕೊಂಡು ಓದ್ಕೋಬೇಕು. ಈ ಹುಡುಗಿಗೆ ಈ ಥರ ಹೇಳಿದ್ರೇ ಕೇಳೋದು. ಇಲ್ಲಾಂದರೆ ಬರೀ ಮನೆ ಕೆಲಸ ಅಂದ್ಕೊಂಡೇ ಟೈಮ್ ಕಳೆದ್ಬಿಟ್ಟಿರ್ತಾಳೆ. ಇದೇ ಥರ ಆದರೆ ಎಕ್ಸಾಮಲ್ಲಿ ಫೇಲ್ ಆಗ್ತಾಳೆ ಅಷ್ಟೇ. ಮಾರನೇ ದಿನ ಅಕ್ಷಯ್ ಆಫೀಸಿಂದ ಬಂದಮೇಲೆ ಸ್ವಾತಿ ಮನೆ ಕೆಲಸದವ್ರನ್ನ ಕರೆದ್ಬಿಟ್ಟು ಹೇಳ್ತಾಳೆ, ನೋಡಿ, ನಾಳೆಯಿಂದ ನೀವು ಯಾರು ಮನೆ ಕೆಲಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ಇವತ್ತು ಸಾಯಂಕಾಲ ನೀವು ವಾಪಸ್ ಹೋಗುವಾಗ ನಿಮ್ದೇನು ಬಾಕಿ ಹಣ ಕೊಡೋದಿದೆ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಹೋಗಬೇಕಿದ್ರೆ ಇಸ್ಕೊಂಡು ಹೋಗಿ, ಆಯ್ತಮ್ಮ? ಸ್ವಾತಿ, ನೀನು ಇದು ಏನು ಮಾಡ್ತಾ ಇದೀಯಾ? ಯಾಕೆ ಮನೆ ಕೆಲಸದವ್ರಿಗೆ ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳಿದೆ? ಅವ್ರಿಗೆ ಕೆಲ್ಸಕ್ಕೆ ಬರಬೇಡಿ ಅಂದರೆ ಮನೆ ಕೆಲಸ ಎಲ್ಲ ಮಾಡೋರು ಯಾರು? ಈ ವಯಸ್ಸಲ್ಲಿ ಅಮ್ಮಂಗಂತೂ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ನಿನಗೆ ತುಂಬಾ ಓದೋದೇ ಬಾಕಿ ಇರುತ್ತೆ. ಇನ್ನು ಕೆಲಸ ಎಲ್ಲ ಹೇಗೆ ಮಾಡ್ತೀಯಾ? ರೀ, ಮನೆ ಕೆಲಸಗಳನ್ನೆಲ್ಲ ನಿಭಾಯಿಸೋ ಜವಾಬ್ದಾರಿ ಮನೆ ಸೊಸೆದಾಗಿರುತ್ತೆ. ನೋಡಿ, ನೀವು ಈ ವಿಷಯಗಳಲ್ಲೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಮಧ್ಯೆ ಬರಕ್ಕೆ ಹೋಗ್ಬೇಡಿ. ನಾನು ಎಲ್ಲ ನೋಡ್ಕೋತೇನೆ. ಹೌದು, ನಾನು ಓದಬೇಕು,
ಹಾಗಂತ ಈ 3 ಹೊತ್ತು ಒತ್ತನೆ ಕೂರಕ್ಕಾಗಲ್ವಲ್ಲ. ಮನೆನೂ ನೋಡ್ಕೊಂಡು ಅದ್ರ ಜೊತೆನೂ ಓದ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸ್ವಾತಿ ಮಾತಿಗೆ ಅಕ್ಷಯ್ ಏನೂ ಹೇಳಕ್ಕಾಗದೆ ಸುಮ್ಮನಾಗ್ತಾನೆ. ಇದೇ ರೀತಿ 3 ತಿಂಗಳುಗಳು ಕಳೆಯುತ್ತೆ. ಸ್ವಾತಿಯ ಎಕ್ಸಾಮ್ ದಿನ ಕೂಡ ಬರುತ್ತೆ. ಸ್ವಾತಿ, ಇವತ್ತಿನ ಎಕ್ಸಾಮ್ ಅಲ್ವಾ, ಅದಕ್ಕೆ ನಾನು ನಿನ್ನನ್ನು ಎಕ್ಸಾಮ್ಗೆ ಕರ್ಕೊಂಡು ಹೋಗಬೇಕು ಅಂತಲೇ ಮೊದಲೇ ಇವತ್ತು ರಜೆ ತೊಗೊಂಡ್ಬಿಟ್ಟಿದ್ದೀನಿ. ನಡಿ, ಬೇಗ ಹೋಗಿ ರೆಡಿ ಆಗು, ಹೊರಡೋಣಂತೆ. ಸ್ವಾತಿ ಎಕ್ಸಾಮ್ 10 ಗಂಟೆಗೆ ಶುರುವಾಗೋದಿರತ್ತೆ. ಆದರೆ ಅವಳು 9 ಗಂಟೆ ಆದರೂ ಇನ್ನೂ ಮನೆ ಕೆಲಸ ಮಾಡೋದ್ರಲ್ಲೇ ಮುಳುಗಿ ಹೋಗಿರ್ತಾಳೆ. ಇಷ್ಟೊತ್ತಾದರೂ ಇವಳು ರೆಡಿಯಾಗಿ ಬರ್ದೆ ಅಡುಗೆ ಮನೇಲಿ ಹೋಗ್ಕೊಂಡು ಏನು ಮಾಡ್ತಾ ಇದ್ದಾಳೆ? ಇವಳಿಗೆ ಸ್ವಲ್ಪನಾದರೂ ಸೀರಿಯಸ್ನೆಸ್ ಇದೆಯಾ? ಅದು ಏನು ಮಾಡ್ತಾ ಇದ್ದಾಳ, ನಾನೇ ಹೋಗಿ ನೋಡ್ತೀನಿ. ಅತ್ತೆ, ಇವಾಗ 10 ಗಂಟೆಗೆ ಎಕ್ಸಾಮ್ ಇದೆ ಅತ್ತೆ. ಈಗಾಗಲೇ 9 ಗಂಟೆ ಆಯಿತು, ನಾನಿನ್ನೂ ಇಲ್ಲೇ ಇದ್ದೀನಿ. ಇಷ್ಟೊತ್ತಿಗೆ ತುಂಬ ಟ್ರಾಫಿಕ್ ಬೇರೆ ಇರುತ್ತೆ ಅತ್ತೆ. 1 ತಾಸಲ್ಲಿ ನಾನು ಎಕ್ಸಾಮ್ ಸೆಂಟರ್ ರೀಚ್ ಆಗೋದು ಕಷ್ಟ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಾನು ಹೊರಡಬೇಕು. ನಾನು ಈ ಕೆಲಸನೆಲ್ಲ ಎಕ್ಸಾಮ್ ಮುಗಿಸ್ಕೊಂಡು ಬಂದ್ ಮಾಡ್ತೀನಿ ಅತ್ತೆ. ಅತ್ತೆ, ಇಲ್ಲಿವರೆಗೂ ನೀವು ಹೇಗೆ ಹೇಳಿದ್ರು ಅದೇ ರೀತಿ ನಾನು ನಡ್ಕೊಂಡಿದ್ದೀನಿ. ಪ್ಲೀಸ್ ಅತ್ತೆ, ದಯವಿಟ್ಟು ಇವತ್ತು ನನಗೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಬಿಡಿ. ಏನು, ನೀನು ಎಕ್ಸಾಮ್ ಬರಿಬೇಕಾ? ನಿನಗೆ 1000 ಸಲ ಪಡ್ಕೊಂಡಿದ್ದೀನಿ. ಈ ಓದಬೇಕು, ದೊಡ್ಡ ಆಫೀಸರ್ ಆಗಬೇಕು ಅನ್ನೋ ಹುಚ್ಚು ಕನಸೆಲ್ಲ ಇದೆಯಲ್ಲ ನಿನ್ನ ತಲೆಯಲ್ಲಿ, ಅದನ್ನೆಲ್ಲ ಬಿಟ್ಬಿಡು ಅಂತ. ನನ್ನ ಮನೇಲಿ ಇದಕ್ಕೆಲ್ಲ ಅವಕಾಶ ಇಲ್ಲ, ನಾನು ಅವಕಾಶ ಕೊಡಲ್ಲ. ತನ್ನ ತಾಯಿಯ ಈ ರೂಪನ ನೋಡಿ ಅಕ್ಷಯ್ ಶಾಕ್ ಆಗ್ಬಿಡ್ತಾನೆ. ನಾನಿದು ಏನು ನೋಡ್ತಾ ಇದ್ದೀನಿ? ಇದು ನಮ್ಮಮ್ಮ ಈ ಥರ ಮಾತಾಡ್ತಾ ಇರೋದಾ? ಅಂದರೆ ಸ್ವಾತಿ ಇಲ್ಲಿವರೆಗೂ ಈ ಥರ ಎಲ್ಲ ನಡ್ಕೊಂಡಿದ್ದಕ್ಕೆ ಕಾರಣ ನಮ್ಮಮ್ಮನೇ. ಈಗ ನಾನು ಅಮ್ಮನ ಹತ್ರ ಮಾತಾಡ್ತಾ ಕೂತೆ ಎಕ್ಸಾಮಿಗೆ ಲೇಟ್ ಆಗಿಬಿಡುತ್ತೆ. ಮೊದಲು ನಾನು ಸ್ವಾತಿನ ಎಕ್ಸಾಮಿಗೆ ಕರ್ಕೊಂಡು ಹೋಗಬೇಕು. ಸ್ವಾತಿ, ಏನು ಮಾಡ್ತಾ ಇದೀಯಾ ಇಲ್ಲಿ? ಅದು ಏನೇ ಮಾಡ್ತಾ ಇದ್ರು ಎಲ್ಲ ಹಾಗೆ ಬಿಟ್ಟು ನನ್ನ ಜೊತೆ ನಡಿ, ಎಕ್ಸಾಮಿಗೆ ಲೇಟ್ ಆಗ್ತಾ ಇದೆ. ಅಕ್ಷಯ್ ಸ್ವಾತಿನ ಎಕ್ಸಾಮ್ ಹಾಲ್ಗೆ ಕರ್ಕೊಂಡು ಹೋಗ್ತಾನೆ. ಆದರೆ ಇವ್ರು ಹೋಗೋಷ್ಟರಲ್ಲಿ ತುಂಬ ತಡ ಆದ ಕಾರಣ ಸ್ವಾತಿಗೆ ಎಕ್ಸಾಮ್ ಹಾಲ್ ಒಳಗೆ ಎಂಟ್ರಿನೇ ಸಿಗೋದಿಲ್ಲ. ಸ್ವಾತಿ ಎಕ್ಸಾಮೇ ಬರಿದೆ ಅಳ್ತಾ ಅಳ್ತಾ ಹಾಗೆ ವಾಪಸ್ ಮನೆಗೆ ಹೋಗಬೇಕಾಗುತ್ತೆ. ಅಮ್ಮ, ಏನಮ್ಮ ಇದು ನೀನು ಮಾಡಿರೋದು? ನಿನ್ನ ಬೇರೆನೇ ರೂಪನ ನಾನು ಇವತ್ತು ನೋಡಿದೆ. ಇವತ್ತು ಬೆಳಗ್ಗೆ ಅಡುಗೆ ಮನೇಲಿ ನೀನು ಸ್ವಾತಿ ಜೊತೆ ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಸ್ವಾತಿಗೆ ಇನ್ನು 1 ಗಂಟೆಯಲ್ಲಿ ಎಕ್ಸಾಮ್ ಇದೆ, ಆದ್ರೂ ನೀನು ಅವಳನ್ನ ಎಕ್ಸಾಮಿಗೆ ಹೋಗೋಕೆ ಬಿಡದೆ ಮನೆ ಕೆಲಸ ಮಾಡು ಅಂತ ಹೇಳ್ತಾ ಇದೆಯಾ? ಇಲ್ಲಿವರೆಗೂ ನಾನು ಸ್ವಾತಿ ಓದೋದ್ರ ಕಡೆ ಗಮನ ಕೊಡದೆ ಬರೀ ಮನೆ ಕೆಲಸದ ಕಡೆ ಗಮನ ಕೊಡೋದು, ಅವಳು ಇಷ್ಟಪಟ್ಟಿದ್ದನ್ನೆಲ್ಲ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡಿದ್ದೆ. ಆದರೆ ಇದೆಲ್ಲದ್ರ ಹಿಂದೆ ನೀನಿದ್ದೆ ಅಂತ ನನಗೆ ಇವತ್ತು ಗೊತ್ತಾಯಿತು. ನಿನ್ನಿಂದಾಗಿ ಇವತ್ತು ಸ್ವಾತಿ ಪರೀಕ್ಷೆನೇ ಬರೀದೇ ಇರೋ ಥರ ಆಗೋಯ್ತು. ಯಾಕಮ್ಮ, ಯಾಕೆ ಹೀಗೆ ಮಾಡಿದೆ? ಮತ್ತಿನ್ನೇನು ತಾನೇ ಮಾಡಬೇಕಿತ್ತಪ್ಪ? ಮೊದಲಿಂದಲೂ ನೀನು ಕುಣಿತಾ ಇದೆಯಲ್ಲಪ್ಪ, ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳಿರೋ, ಇಂಡಿಪೆಂಡೆಂಟ್ ಆಗಿರೋ, ಜಾಬ್ ಮಾಡೋವಂಥ ಹುಡುಗಿ ನನಗೆ ಹೆಂಡತಿಯಾಗಿ ಬರಬೇಕು ಅಂತ. ಅಲ್ಲ, ಮನೆಗೆ ಸೊಸೆಯಾಗಿ ಬಂದವಳು ಹೊರಗಡೆ ಕೆಲಸಕ್ಕೆ ಯಾಕೆ ಹೋಗಬೇಕು? ಮನೆನ ನೋಡ್ಕೊಳ್ದೆ, ಮನೆ ಜವಾಬ್ದಾರಿ ತಗೊಳ್ದೆ ಹೊರಗಡೆ ಕೆಲಸಕ್ಕೆ ಹೋಗ್ತಾಳೆ ಅಂದರೆ ಅಂಥ ಸೊಸೆ ಯಾಕೆ ಬೇಕು ನನಗೆ? ನೀನಂತೂ ನೇರವಾಗಿ ಹೇಳಕ್ಕೆ ಬಂದರೆ ನನ್ನ ಮಾತು ಕೇಳ್ತಿರ್ಲಿಲ್ಲ, ಅದಕ್ಕೆ ಈ ಥರ ಮಾಡಿದೆ. ಮದುವೆ ಆದಮೇಲೂ ಅವಳು ಯಾಕೆ ಓದಬೇಕು? ಅವಳಿಗೆ ಓದಿಸೋ ಅಂಥದ್ದು ನಮಗೇನಿದೆ? ಅವಳು ಓದಿಗೆ ನೀನು ಯಾಕೆ ಕಷ್ಟ ಮಾಡಬೇಕು? ಅಂದರೆ ಅಮ್ಮ, ನೀನು ಇಷ್ಟು ದಿನ ಬರೀ ನಾಟಕ ಮಾಡ್ತಿದ್ದೆ ಅಂತಾಯ್ತು. ಅಲ್ಲಮ್ಮ, ಈಗ ಸ್ವಾತಿನೂ ಕೆಲ್ಸಕ್ಕೆ ಹೋದ್ಲು ಅಂದರೆ ನಮ್ಮನೆ ಇನ್ಕಮ್ ತಾನೇ ಜಾಸ್ತಿ ಆಗುತ್ತೆ, ನಮ್ಮನೆ ತಾನೇ ಬೆಳೆಯುತ್ತೆ. ನೀನು ಅಂದ್ಕೊಂಡಿರೋ ಥರ ಸ್ವಾತಿ ಏನು ನನ್ನ ಹತ್ರ ದುಡ್ಡಿಸ್ಕೊಂಡು ನನ್ನ ದುಡ್ಡಲ್ಲಿ ಓದ್ತಾ ಇಲ್ಲ. ನಾನೇ ಅವಳಿಗೆ ದುಡ್ಡು ಕೊಡೋಕ್ಕೆ ಹೋದಾಗಲೂ ಅವಳು ಬೇಡ ಅಂದಿದ್ದಾಳೆ. ಅವಳು ಬ್ಯಾಂಕಲ್ಲಿ ಎಜುಕೇಷನ್ ಲೋನ್ ಮಾಡ್ಕೊಂಡು ಓದ್ತಾ ಇದ್ದಾಳೆ. ಮುಂದೆ ಕೆಲಸ ತಗೊಂಡು ದುಡಿದು ಅವಳೇ ಆ ಲೋನನ್ನು ತೀರಿಸ್ತಾಳೆ. ಏನಮ್ಮ ನೀನು, ಯಾಕೆ ಹೀಗೆ ನಡ್ಕೊಂಡೆ? ಭಾಳ ತಪ್ಪು ಮಾಡಿಬಿಟ್ಟೆ ಅಮ್ಮ. ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದು ಅವ್ರ ಜೊತೆ ಈ ಥರ ನಡ್ಕೊಳ್ಳೋದು ತುಂಬಾ ತಪ್ಪು. ನೀನು ಈ ಥರ ಆಗ್ತೀಯಾ, ನೀನು ಈ ಥರ ಮಾಡಿರ್ತೀಯ ಅಂತ ನಾನು ಕನಸಲ್ಲೂ ಎಣಿಸಿರ್ಲಿಲ್ಲಮ್ಮ. ನನಗೆ ತುಂಬ ಬೇಜಾರಾಗಿದೆ. ಅಕ್ಷಯ್ ತಾಯಿ ಮೇಲೆ ಕೋಪ ಮಾಡಿಕೊಂಡು ರೂಮಿಗೆ ಹೋಗ್ಬಿಡ್ತಾನೆ. ನೀನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿರ್ತೀಯ ಅಂತ ನನಗೂ ಒಂದು ಸ್ವಲ್ಪನೂ ಅನುಮಾನನೇ ಬರಲಿಲ್ವಲ್ಲೇ. ನಿನ್ನ ಮಗ ಸೊಸೆ ಜೀವನದಲ್ಲಿ ಬೆಂಕಿ ಇಡೋ ಕೆಲಸ ಮಾಡಿಬಿಟ್ಟಿಯಲ್ಲೇ. ಇದರಿಂದ ನಿನಗೆ ಏನು ಸಿಕ್ತು? ಏನು ಲಾಭ ಆಯಿತು? ಅಷ್ಟಕ್ಕೂ ಸ್ವಾತಿ ಏನು ಕೆಟ್ಟ ಹುಡುಗಿ ಆಗಿದ್ಲೇನೆ? ಪಾಪ ಒಳ್ಳೆ ಹುಡುಗಿ ಆಗಿತ್ತದು. ಅಂಥ ಹುಡುಗಿ ಜೊತೆ ಈ ಥರ ನಡ್ಕೊಂಡು ಬಿಟ್ಯಾ? ಎಲ್ಲರೂ ಹೋದ್ಮೇಲೆ ತುಂಬ ಹೊತ್ತು ಅತ್ತೆ ಕೂತ್ಕೊಂಡು ಯೋಚನೆ ಮಾಡ್ತಾಳೆ. ಆಮೇಲೆ ಅವಳಿಗೆ ಹೌದು ತಾನು ಮಾಡಿದ ತಪ್ಪು ಅಂತ ಅರ್ಥ ಆಗುತ್ತೆ. ಹೌದು, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಇಷ್ಟೆಲ್ಲ ಮಾಡಿ ನನಗೆ ಸಿಕ್ಕಿದ್ದಾದರೂ ಏನು? ನನಗೆ ಯಾಕೆ ಅವಾಗ ನಾನು ಮಾಡ್ತಿರೋ ತಪ್ಪು ಅಂತ ಅನ್ನಿಸ್ಲಿಲ್ಲ. ಸ್ವಾತಿ, ಅಕ್ಷಯ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಟ್ರಪ್ಪ. ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ. ತಾಯಿ ಆಗಿದ್ದವಳು ಅತ್ತೆ ಆದ ತಕ್ಷಣ ಅವಳಲ್ಲಿ ಎಂಥ ಬದಲಾವಣೆ ಆಗುತ್ತೆ, ಅವಳ ಯಾವ ರೂಪ ಆಚೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ನನ್ನ ಕಡೆಯಿಂದನೂ ತಪ್ಪಾಗಿ ಹೋಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಸ್ವಾತಿ, ನೀನು ಓದಮ್ಮ. ನೀನು ಅದೇನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡು. ನಾನು ನಿನ್ನ ಮೇಲೆ ನಿನಗೆ ಸಪೋರ್ಟ್ ಮಾಡ್ತೀನಿ. ಆದರೆ ನನ್ನಿಂದ ನೀನು ಇವತ್ತು ಪರೀಕ್ಷೆನೇ ಬರೀದೇ ಇರೋ ಹಾಗಾಯ್ತಲ್ಲಮ್ಮ, ಅದು ನನಗೆ ತುಂಬ ಬೇಜಾರು. ಹೋಗಲಿ ಬಿಡಿ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ನಾನು ಮತ್ತೆ ಪರೀಕ್ಷೆ ಕಟ್ಟಿ ಬರಿತೀನಿ.
ಹೀಗೆ ಅತ್ತೆ ಬದಲಾಗ್ತಾಳೆ. ಸ್ವಾತಿ ಕೂಡ ಮುಂದೆ ಅವಳು ಅನ್ಕೊಂಡ ಹಾಗೆ ಪರೀಕ್ಷೆ ಬರೆದು ಒಂದು ಒಳ್ಳೆ ಕೆಲಸ ತಗೋತಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.